ಬಾರಿ ನಾನು ಮತ್ತಾಯನ ಬರೆಸುವ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ವಾಕ್ಯವನ್ನ ತೋರಿಸಿ, ಅನೇಕ ವಾಕ್ಯಗಳ ಇತ್ತು. ಕೀರ್ತನೆ 103:20 ಮತ್ತು ಮತ್ತಾಯನ ಬರೆಸುವ ಸುವಾರ್ತೆ 6:10 ನಾನು ತೋರಿಸಿದೆ. ಅಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಎಂದರೆ ಪರಲೋಕದಲ್ಲಿ ಆತನ ಚಿತ್ತ ಹೇಗೆ ನೆರವೇರ್ತದೋ ಭೂಲೋಕದಲ್ಲೂ ಆತನ ಚಿತ್ತವೇ ನೆರವೇರಬೇಕು. ಈ ರೀತಿ ನೆರವೇರಲಿಕ್ಕೆ ಪರಲೋಕದಲ್ಲಿ ಆ ಕಾರ್ಯವನ್ನು ನೆರವೇರಿಸುವಂತವರು ಆತನ ದೇವದೂತರುಗಳು, ಭೂಲೋಕದಲ್ಲಿ ಆತನ ಚಿತ್ತವನ್ನು ನೆರವೇರಿಸುವಂತವರು ನಾವು ಎಂಬುದಾಗಿ ನಾನು ತಿಳಿಸಿದೆ. ನಾವು ಅದು ಹೇಗೆ ನಾವು ಭೂಲೋಕದಲ್ಲಿ ಆತನ ಚಿತ್ತವನ್ನು ನೆರವೇರಿಸುವವರಾಗಿದ್ದೇವೆ ಅಂತ ಹೇಳಿದರೆ, ದಯಮಾಡಿ ನನ್ನೊಂದಿಗೆ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯವನ್ನ ದಯಮಾಡಿ ನನ್ನೊಂದಿಗೆ ತೆಗಿರಿ. 6ನೇ ಅಧ್ಯಾಯದ 28ನೇ ವಚನ ಮತ್ತು 29ನೇ ವಚನ. ದಯಮಾಡಿ ಅಕ್ಕ ಇದ್ರೆ ಓದ್ಲಿ, ಎಲ್ಲರೂ ಕೂಡ ಓದಿ ನನಗೆ ಸಹಕರಿಸ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಕೆಲವು ವೇಳೆ ಓದಬೇಡಿ ಅಂತ ಹೇಳುವುದು ಬೇರೆ ಏನೋ ಕಾರಣ ಇಲ್ಲ. ನಾನು ಆ ವಾಕ್ಯವನ್ನ ಓದಿ ವಾಕ್ಯದಲ್ಲಿ ಇರುವಂತದ್ದನ್ನೇ ನಿಮಗೆ ಅದನ್ನ ವಿವರಿಸಬೇಕಾಗಿರೋದ್ರಿಂದ ಆ ರೀತಿ ಹೇಳಿರ್ತೇನೆ. ಯಾರು ತಪ್ಪಾಗಿ ಭಾವಿಸಬಾರದು. ದಯಮಾಡಿ ಈ ವಾಕ್ಯವನ್ನ ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 28 ಮತ್ತು 29 ಓದಿ ನನಗೆ ಸಹಾಯ ಮಾಡಿ. ಅವರು ದೇವರಿಗೆ ಬೆಚ್ಚಿಕೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. ಥ್ಯಾಂಕ್ ಯು ಅಕ್ಕ. ಈಗ ನಮ್ಗೆ ಅರ್ಥ ಆಗಿದೆ, ದೇವರು ಮೆಚ್ಚುವಂಥದ್ದು, ನಮ್ಮಿಂದ ಬಹಳವಾಗಿ ಮೆಚ್ಚುವಂತ ಒಂದು ಕೆಲಸ ಆತನನ್ನು ಕಳಿಸಿಕೊಟ್ಟನು. ಆತನು ಕಳಿಸಿಕೊಟ್ಟವನು ಯಾರು ಇಲ್ಲ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುವುದು. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನಾಗಿ ನಂಬಿ ಅಂಗೀಕಾರ ಮಾಡಿಕೊಳ್ಳುವುದು ಬಹಳ ಸಂತೋಷದ ವಿಷಯ ಪರಲೋಕದಲ್ಲಿ, ಮತ್ತು ದೇವರು ಮೆಚ್ಚುವ ಕೆಲಸ ಅದೇ ಆಗಿದೆ. ನಾವು ಈ ಲೋಕದಲ್ಲಿ ಮಾಡುವಂತ ಕೆಲಸಗಳನ್ನ ಆತನು ಗಮನಿಸ್ತಾನೆ ಹೊರತು ಅವೆಲ್ಲದರ ಮೂಲಕ ನಾವು ಮೆಚ್ಚಿಸಲು ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ನಂಬಿಕೆ ಇಲ್ಲದೆ ಯಾರು ಕರ್ತನನ್ನ ಮೆಚ್ಚಿಸೋದಿಕ್ಕೆ ಸಾಧ್ಯವಿಲ್ಲ. ನಾವು ನಂಬಿಕೆ ಅದು ಪರಿಶುದ್ಧವಾದಂತ ನಂಬಿಕೆ, ನಿಷ್ಕಪಟವಾದಂತ ನಂಬಿಕೆ, ಯಾವುದೇ ಲೋಪ ದೋಷವೂ ಇಲ್ಲದ ನಂಬಿಕೆ. ಆ ನಂಬಿಕೆಯನ್ನ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾವು ಇಟ್ಟು ಆತನಿಗಾಗಿ ಜೀವಿಸುವುದಾದ್ರೆ, ಆತನಿಗಾಗಿ ಜೀವಿಸುವುದು ಅಂತ ಹೇಳಿದ್ರೆ ಆತನಿಗೋಸ್ಕರ ನಾವು ಏನೆಲ್ಲ ಕಳ್ಕೊಳ್ಳುವಂಥದ್ದು, ಅಥವಾ ನಮ್ಮ ದೈಹಿಕವಾಗಿ ಹಿಂಸೆ ಪಡುವಂಥದ್ದು, ಅಥವಾ ಅನ್ನ ಆಹಾರಗಳನ್ನ ಬಿಟ್ಟು ಉಪವಾಸ ಮಾಡುವಂಥದ್ದು, ಅಥವಾ ಇನ್ನು ಬೇರೆ ಬೇರೆ ಯಾವುದೋ ರೀತಿಯ ಹಾಡುಗಳನ್ನ ಆಡುವುದು, ಹಬ್ಬ ಮಾಡುವುದು, ತಿನ್ನುವುದು, ಕುಡಿಯುವುದು, ಅನೇಕರನ್ನ ತಂದು ಸೇರಿಸಿಕೊಳ್ಳುವುದು, ಇವೆಲ್ಲವೂ ಅಲ್ಲವೇ ಅಲ್ಲ. ದೇವರ ವಾಕ್ಯದ ಪ್ರಕಾರ ಅವೆಲ್ಲ ಒಂದು ದೇವರನ್ನ ಮೆಚ್ಚಿಸುವಂಥದ್ದಲ್ಲ, ಅವು ದೇವರಿಗೆ ಇಷ್ಟಪಡುವಂಥದ್ದು. ಇಷ್ಟ ಅಂತ ಹೇಳಿದ್ರೆ ದೇವರು ತನ್ನ ಬಳಿಗೆ ಒಂದು ಆತ್ಮವನ್ನು ತರುವುದಕ್ಕೆ ಉಪಯೋಗಿಸುವಂತ ಸಾಧನಗಳಾಗಿ ಅದನ್ನ ಪರಿಗಣಿಸಬಹುದು. ಅದು ಪರಿಗಣಿಸುತ್ತಾನೆ ಎಂಬುದಾಗಿ ನಾನು ಕರಾರುವಕ್ಕಾಗಿ ನಿಮಗೆ ಹೇಳುವುದಿಲ್ಲ. ಆದರೆ ದೇವರು ನಮ್ಮಲ್ಲಿ ಮೆಚ್ಚಿಸುವ ಕೆಲಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುವುದು. ನಾವು ನಂಬಿದರೆ ಆತನ ಮೆಚ್ಚುತ್ತಾನೆ. ಹಾಗೆ ಮೆಚ್ಚಿದ ಮೇಲೆ ನಮಗೆ ವರಗಳನ್ನು ಕೂಡ ಕೊಡಲೇಬೇಕು. ನಮ್ಮ ಮೆಚ್ಚುಗೆಯ ಆ ಕೆಲಸಕ್ಕೆ ದೇವರು ಅಲ್ಲೇ ರಿವಾರ್ಡ್ ಕೊಡ್ತಾನೆ. ಯಾಕೆ? ನಾವು ತಪ್ಪು ಮಾಡಿದಾಗ ಅಲ್ಲೇ ಪನಿಷ್ಮೆಂಟ್ ಕೊಡ್ತಾನೆ, ಅದಕ್ಕೆ ಮಾತ್ರ ಮುಂದೆ ಬರ್ತಾನೆ, ರಿವಾರ್ಡ್ ಕೊಡ್ಲಿಕ್ಕೆ ಬರೋದಿಲ್ವಾ? ಖಂಡಿತ ಆ ರೀತಿ ನೆನೆಸ್ಬಾರ್ದು. ನಾವು ಕರ್ತನಾದ ಯೇಸು ಕ್ರಿಸ್ತನ ನಂಬುವಾಗ ನಮ್ಮ ಎಲ್ಲಾ ಕೆಲಸಗಳು ಕೂಡ ದೇವರು ಆಶೀರ್ವಾದಿಸ್ತಾನೆ. ಅದನ್ನೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು. ಮೊದಲು ನೀನು ಮೇಲಿನವುಗಳನ್ನು ಹುಡುಕು. ಅಂದ್ರೆ ಮೇಲಿನವುಗಳು ಅಂತ ಹೇಳುವಾಗ ನಮ್ಮ ತಂದೆಯಾದ ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಅಲ್ಲಿ ಆಸೀನರಾಗಿದ್ದಾರೆ. ಅವರನ್ನ ನೀನು ಹುಡುಕು, ಅವರನ್ನ ನೀನು ನಂಬು, ಅವರನ್ನ ನೀನು ನಾಯಕರಾಗಿ ನೀನು ಮಾಡಿಕೋ. ಆಗ ಅವೆಲ್ಲದರೂ ಕೂಡ ಇವೆಲ್ಲವೂ ದೊರಕುವುದು ಅಂತ ಹೇಳಿದ್ರೆ, ಇಲ್ಲಿ ನಾವು ಯಾವ ವಿಷಯದಲ್ಲಿ ಒಂದು ಹೋರಾಟವನ್ನ ಈ ಲೋಕದಲ್ಲಿ ನಾವು ಕೊಡ್ತೇವೋ
ಅವೆಲ್ಲವೂ ಕೂಡ ನಮಗೆ ದೊರಕುತ್ತದೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ದೃಢಪಡಿಸ್ತವೆ, ಹೇಳುವುದಲ್ಲ. ಅವು ಕನ್ಫರ್ಮೇಶನ್ ಕೊಡ್ತವೆ, ಅವು ಕನ್ಫರ್ಮ್ ಅದು. ಅದರಲ್ಲಿ ಆ ಕಡೆ ಈ ಕಡೆ ಆಲೋಚಿಸಿ ಬೇರೆ ಯಾವುದೋ ವಾದ ವಿವಾದಗಳನ್ನ ಮಾಡುವಂತ ವಾಕ್ಯಗಳೇ ಅಲ್ಲ. ನಾವು ಅದನ್ನ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ನಾವು ಪ್ರಯೋಗ ಮಾಡೋಣ, ಬೇಕಾದ್ರೆ ಪ್ರಯೋಗ ಮಾಡಿ ನಾವು ನೋಡೋಣ. ಖಂಡಿತವಾಗಿ ಉತ್ತಮವಾದಂತ ಫಲಿತಾಂಶಗಳು ನಮ್ಮ ಜೀವನದಲ್ಲಿ ಸಿಗುತ್ತದೆ ಎಂಬುದಾಗಿ ನಾನು ಕಳೆದ ಬಾರಿ ಅದನ್ನ ನಾನು ತಿಳಿಸಿದ್ದೆ. ಅದು ದೇವದೂತರ ಮತ್ತು ದೆವ್ವಗಳಿಗೆ ಇರತಕ್ಕಂತ ವ್ಯತ್ಯಾಸದ ಆ ಸಬ್ಜೆಕ್ಟ್ ಒಳಗಡೆ ಅದನ್ನ ತಿಳಿಸಿದೆ. ಅನಂತರ ನಾನು ಮತ್ತೊಂದು ವಾಕ್ಯವನ್ನ ನಾನು ತಿಳಿಸಿದೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ಓದಿದೆವು. ಒಬ್ಬ ಕಣಿ ಹೇಳುವವಳು, ಅವಳು ದೇವರ ವಾಕ್ಯವನ್ನೇ ಹೇಳಿದ್ಲು. ಅವಳು ಪೌಲ ಶೀಲರು ಆ ದೇವಾಲಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವ್ರ ಹಿಂದ್ಗಡೆಯಿಂದ ಹೋಗಿ ಅವಳು ಹೇಳಿದ್ಲು, ಇವರು ಪರಾತ್ಪರನಾದ ದೇವರ ಕುಮಾರನು, ಅವ್ರ ಸೇವಕರು, ಇವರು ರಕ್ಷಣಾ ಮಾರ್ಗವನ್ನು ಹೇಳುತ್ತಾರೆ, ತಿಳಿಸ್ತಾರೆ ಎಂಬುದಾಗಿ ಅವಳು ಪವಿತ್ರಾತ್ಮನು ಹೇಳಬೇಕಾದ ಬೋಧನೆಯನ್ನೇ ಆಕೆ ಹೇಳ್ತಿದ್ದಳು. ಆದ್ರೆ ಅವಳಲ್ಲಿ ಇದ್ದದ್ದು ದೆವ್ವ. ಆ ದೆವ್ವ ಹೇಗೆ ಇತ್ತು ಅಂತ ನಮ್ಗೆ ತಿಳಿಯಲ್ಪಡ್ತದೆ ಅಂತ ಹೇಳಿದ್ರೆ, ಆ ದೆವ್ವವೇ ಬಿಟ್ಟು ಹೋಗು ಎಂಬುದಾಗಿ ಪೌಲನು ಅದಕ್ಕೆ ಆಜ್ಞೆ ಮಾಡುವಾಗ ಅದು ಒಬಿಡಿಯಂಟ್ ಆಗಿ ಆ ಆ ಆ ಅವಳನ್ನ ಬಿಟ್ಟು ಹೊರಟು ಹೋಗ್ತದೆ ಎಂಬುದನ್ನ ಆ ವಾಕ್ಯದ ಭಾಗದಲ್ಲಿ ನಾವು ನೋಡಿದೆವು. ಅಂದ್ರೆ ದೆವ್ವಗಳು ಕೂಡ ದೇವರ ವಾಕ್ಯವನ್ನ ತಿಳಿಸ್ತವೆ. ಅದೇ ಇವತ್ತಿನ ಒಂದು ಸಬ್ಜೆಕ್ಟ್ ನಲ್ಲಿ ಕೆಲವು ವಿಷಯಗಳನ್ನ, ಈ ದೆವ್ವಗಳ ಆಕ್ಟಿವಿಟೀಸ್ ಯಾವ ರೀತಿ ಇದೆ, ಅವು ಯಾವ ರೀತಿ ಮನುಷ್ಯನನ್ನು ಮೋಸಗೊಳಿಸ್ತವೆ ಎಂಬುದನ್ನ ಕೆಲವು 1-2-3 ವಾಕ್ಯಗಳಲ್ಲಿ ನಾನು ತಿಳಿಸ್ತೇನೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ನನ್ನ ಸಮಯ 30 ನಿಮಿಷಗಳ ಒಳಗೆ ಇರ್ತದೆ. ಆದ್ರಿಂದ ದಯವಿಟ್ಟು ಯಾರು ಕೂಡ ಆ ಕಡೆ ಈ ಕಡೆ ಹೋಗ್ಬೇಡ್ರಿ. ಇದನ್ನ ಸಮಾಧಾನವಾಗಿ ನನ್ನ ಮಾತಿನ ಮೇಲೆ ಕೇಂದ್ರೀಕರಿಸಿ ಅದನ್ನ ಕೇಳಬೇಕಂತ ಹೇಳಿ ನಾನು ಕೇಳಿಕೊಳ್ತೇನೆ. ಈ ದೆವ್ವಗಳು ಯಾವ ರೀತಿ ನಮಗೆ ಆ ಕೇಂದ್ರೀಕರಿಸ್ಕೊಳ್ತವೆ ತಮ್ಮ ಕಡೆಗೆ, ಯಾವ ರೀತಿ ಅದನ್ನ ನಾವು ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನ ಅವು ಹಿಡಿತವೆ, ಯಾವ ರೀತಿಯಲ್ಲಿ ನಮಗೆ ಮೋಸ ಮಾಡ್ತವೆ ಎಂಬುದನ್ನ ನಾವು ಮೊದಲನೇದಾಗಿ ನಾವು ದಯಮಾಡಿ ನನ್ನೊಂದಿಗೆ ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 1-3 ವಚನಗಳು. ಯಾವ ಪ್ರವಾದಿಯಾಗಲಿ ಕನಸು ಓದಿ ಬ್ರದರ್, ಓದಿ ಬ್ರದರ್. ಆಯ್ತು, ಓದಿ. ಅದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಕ್ಕ, ನೀವೇ ಓದಿ ಅವರಿಗೆ. ಯಾವ ಪ್ರವಾದಿಯಾಗಲಿ ಕನಸು ಕಂಡವನಾಗಲಿ ನಿಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ ಈ ದೇವತೆಗಳನ್ನು ಅವಲಂಬಿಸಿ ಸೇವಿಸೋಣ ಎಂದು ಬೋಧಿಸುತ್ತಾ ಆ ಬೋಧನೆಯನ್ನು ಸ್ಥಾಪಿಸುವುದಕ್ಕೆ ಒಂದು ಅದ್ಭುತವನ್ನಾಗಲಿ ಮಹತ್ ಕಾರ್ಯವನ್ನಾಗಲಿ ತೋರಿಸಿಕೊಡುತ್ತೇನೆಂದು ಹೇಳಲು ಅವರು ಹೇಳಿದಂತೆ ನಡೆದರೂ ನಿಮ್ಮ ದೇವರ ಇವರು ಸಂಪೂರ್ಣ ಹೃದಯದಿಂದ ಥ್ಯಾಂಕ್ ಯು ವೆರಿ ಮಚ್. ಆಯ್ತು ಬ್ರದರ್, ನೀವು ಸ್ವಲ್ಪ ನಿಮ್ಮ ಮೊಬೈಲ್ ಲೊಕೇಶನ್ ಚೇಂಜ್ ಮಾಡಿದ್ರೆ ಒಳ್ಳೇದು. ಇಲ್ಲಿ ನೋಡಿ, ದೇವರೇ ಹೇಳ್ತಿರುವಂತ ಮಾತು, ಯಾವ ಪ್ರವಾದಿಯಾಗಲಿ ಕನಸು ಕಂಡವನಾಗ್ಲಿ ನಿಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ ಈ ದೇವತೆಗಳನ್ನು ಅವಲಂಬಿಸಿ ಸೇವಿಸೋಣ ಎಂದು ಬೋಧಿಸುತ್ತಾ ಆ ಬೋಧನೆಯನ್ನು ಸ್ಥಾಪಿಸುವುದಕ್ಕೆ ಒಂದು ಅದ್ಭುತವನ್ನಾಗಲಿ ಮಹತ್ಕಾರ್ಯವನ್ನಾಗಲಿ ತೋರಿಸಿಕೊಡುತ್ತೇನೆ ಎಂದು ಹೇಳಲು ಅವನು ಹೇಳಿದಂತೆಯೇ ನಡೆದರು ನೀವು ಅವನ ಮಾತಿಗೆ ಕಿವಿಗೊಡಬಾರದು. ಇಲ್ಲಿ ಒಂದು ಸೂಚನೆಯನ್ನ ದೇವರು ಕೊಟ್ಟಿದ್ದಾನೆ. ಏನು? ಯಾವನಾರು ಒಬ್ಬ ಪ್ರವಾದಿ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಬಂದು, ನಾನು ಇಂದಿನ ಸಭಾ ಕಾಲಕ್ಕೆ ನಾನು ಬಂದ್ಬಿಡ್ತೇನೆ ಈಗ ಡೈರೆಕ್ಟ್ ಆಗಿ, ಆ ಧರ್ಮೋಪದೇಶ ಕಾಲ, ಆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ನಡೆದಂತ ಈ ವಿಷಯವನ್ನ ನಾನು ಸಭಾ ಕಾಲಕ್ಕೆ ತಂದು ನಿಮ್ಗೆ ಈಗ ವಿವರಣೆ ಮಾಡಲು ಪ್ರಯತ್ನಿಸ್ತೇನೆ. ನಿಮ್ಮಲ್ಲಿ ಯಾರಾದ್ರೂ ನಿಮ್ಮ ಹತ್ರ ಯಾವನಾರು ಒಬ್ಬ ಪ್ರವಾದಿ, ನಾನು ಕನಸು ಕಂಡೆ ಅನ್ಕೊಂಡು, ಈಗ ಅನೇಕ ಪ್ರವಾದಿಗಳು ನಮ್ಮ ಮನೆಗಳಿಗೆ ಬರ್ತಾರೆ, ಎಲ್ಲ ಕ್ರೈಸ್ತರ ಮನೆಗೂ ಬರ್ತಾರೆ, ಅನ್ಯರ ಮನೆಗೂ ಕೂಡ ಬರ್ತಾ ಇದ್ದಾರೆ. ಅವರು ಬರುವಾಗ ಬರುವಾಗಲೇ ಅವರು ಒಂದು ವಿಷಯವನ್ನ ತರ್ತಾರೆ. ಏನು? ನನಗೆ ಇವತ್ತು ರಾತ್ರಿ ಮಲಗಿರುವಾಗ
ದೇವರ ದರ್ಶನ ಆಯ್ತು, ಕನಸು ಕಂಡೆ, ಕನಸಿನಲ್ಲಿ ದೇವರು ಮಾತನಾಡಿದರು. ನೀನು ಇವತ್ತು ಸ್ಟೀವನ್ಸನ್ ಕುಮಾರ್ ಅವರ ಮನೆಗೆ ಹೋಗು, ಅಲ್ಲಿ ನೀನು ಅವರಿಗೆ ವಾಕ್ಯ ಕೊಡು, ಮತ್ತು ಅಲ್ಲಿ ನೀನು ಅವ್ರಿಗಾಗಿ ಪ್ರಾರ್ಥಿಸು, ಮತ್ತೆ ಅವರಿಗೆ ಏನು ಆಗಬೇಕೆಂಬುದನ್ನ ನಾನು ನಿನಗೆ ಸಹಾಯಕನಾಗಿ ಅದನ್ನ ಅವನಿಗೆ ಸ್ಟೀವನ್ಸನ್ ಕುಮಾರ್ಗೆ ನಾನು ಕೊಡ್ತೇನೆ ಎಂಬುದಾಗಿ ನನಗೆ ಹೇಳಿದ್ರು. ಅದರಿಂದ ನಾನು ಈ ದಿವಸ ಬ್ರದರ್ ನಿಮ್ಮ ಮನೆಗೆ ಬಂದಿದ್ದೇನೆ ಅಂತ ಹೇಳಿ ವಾಕ್ಯವನ್ನ ತೆಗೆದಾಗ ನಾವು ಅದನ್ನ ಎದುರಿಸುವ ಶಕ್ತಿ ನಮ್ಮಲ್ಲಿ ಇರಬೇಕು ಎಂಬುದನ್ನ ಈ ದಿನದ ನನ್ನ ಈ ಒಂದು ವಿಷಯ ವಸ್ತುವಾಗಿದೆ. ಅವರು ಹಾಗೆ ಮಾಡ್ತಾರೆ. ಅಂತವ್ರು ಬಹಳ ಮಂದಿ ಮನೆಗಳಿಗೆ ನುಗ್ಗುತ್ತಾ ಇದ್ದಾರೆ, ನುಸುಳುತ್ತಾರೆ ಇವರು. ಬಟ್ ಇವರು ಬಂದು ಅವರು ಈ ವಿಷಯಗಳನ್ನ ನಮಗೆ ಹೇಳಿ, ಈ ಕನಸುಗಳ ಮೇಲೆ, ದರ್ಶನಗಳ ಮೇಲೆ ಮತ್ತು ಅದ್ಭುತ ಕ್ರಿಯೆಗಳ ಮೇಲೆ, ಪ್ರಾರ್ಥನೆಗೆ ಸಿಗುವಂತ ಉತ್ತರಗಳನ್ನ ಬಂಡವಾಳವಾಗಿ ಇಟ್ಟುಕೊಂಡು ನಮ್ಮನ್ನ ಮೋಸಗೊಳಿಸ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಅವರು ಸುಳುಕೊಳ್ಳುವ ತೋಳುಗಳೆಂಬುದಾಗಿ ಕರ್ತನು ನಮಗೆ ತಿಳಿಸುವನಾಗಿದ್ದಾನೆ. ನೀವು ಮೋಸ ಹೋಗಬೇಡ್ರಿ. ಅವರು ಯಾವ ವಿಷಯದಲ್ಲಿ ನಮಗೆ ಬಂದಿದ್ದಾರೆ, ಯಾವ ದೇವರ ಹೆಸರನ್ನ ಅವರು ಹೇಳ್ತಾ ಇದ್ದಾರೆ, ಇದನ್ನ ನಾವು ಪರೀಕ್ಷಿಸಬೇಕು ಎಂಬುದಾಗಿ ಆ ದಿವಸ ಇಸ್ರಾಯೇಲರಿಗೆ ಕೊಟ್ಟಂತ ವಿಷಯವನ್ನೇ ಈ ದಿನವೂ ಕೂಡ ನಮಗೆ ಕೊಡುವನಾಗಿದ್ದಾನೆ. ನಾವು ಇನ್ನು ಈ ವಾಕ್ಯವನ್ನು ಇನ್ನೊಂದಷ್ಟು ನಾವು ದೃಢಪಡಿಸಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆ 14ನೇ ಅಧ್ಯಾಯ, ಯೆರೆಮೀಯ 14ನೇ ಅಧ್ಯಾಯ 14ನೇ ವಚನ ಅಂತ ನಾನು ಅನ್ಕೊಂಡಿದ್ದೇನೆ. ಎಸ್, 14ನೇ ವಚನ ಹೇಳಿ, ದಯಮಾಡಿ ಓದಿ. ಆಗ ಯೆಹೋವನು ನನಗೆ ಹೀಗೆ ನುಡಿದನು, ಪ್ರವಾದಿಗಳು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾದಿಸುತ್ತಾರೆ. ನಾನು ಅವರನ್ನು ಕಳುಹಿಸಲಿಲ್ಲ, ಅವರಿಗೆ ಅಪ್ಪಣೆ ಕೊಡಲಿಲ್ಲ, ಏನೂ ಹೇಳಲಿಲ್ಲ. ಅವರು ಸುಳ್ಳಾದ ದಿವ್ಯ ದರ್ಶನವನ್ನು, ಕಣಿಯನ್ನು, ಮಾಯಾ ತಂತ್ರವನ್ನು, ಸ್ವಕಲ್ಪಿತ ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ. ಇಲ್ಲಿ ನೋಡಿ ದೇವರ ವಾಕ್ಯ, ಕರ್ತನು, ಇದು ನಾನು ಹೇಳುತ್ತಿರುತ್ತದ್ದು ದೇವರ ಸ್ವತಃ ನುಡಿಗಳು, ಇವು ದೇವರ ಮಾತುಗಳಾಗಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಆಗ ಯೆಹೋವನು ನನಗೆ ಹೀಗೆ ನುಡಿದನು, ಪ್ರವಾದಿಗಳು ನನ್ನ ಹೆಸರಿನಲ್ಲಿ ಸುಳ್ಳಾಗಿ ಪ್ರವಾದಿಸುತ್ತಾರೆ. ಇದು ಯೆಹೋವನೇ ಹೇಳಿದ ಮಾತು. ನಾನು ಈಗ ಹಳೆ ಒಡಂಬಡಿಕೆಯ ಸ್ಟೋರಿನಲ್ಲಿ ಇದ್ದೇನೆ. ಅದನ್ನ ಈಗ ಡೈರೆಕ್ಟ್ ಆಗಿ ಹೊಸ ಒಡಂಬಡಿಕೆಯ ಕಾಲದ ವಿಚಾರಕ್ಕೆ ನಾನು ಬರ್ತೇನೆ. ಇನ್ನು ಕೆಲವರು ನೀವು ಗಮನಿಸಬೇಕು. ಅವರು ಪ್ರವಾದನೆಯನ್ನ ಹೇಳ್ತಾರೆ, ಇವತ್ತಿನ ದಿನಗಳಲ್ಲಿ ಪ್ರವಾದನೆಗಳನ್ನ ಹೇಳ್ತಾರೆ. ಏನು ಹೇಳ್ತಾರೆ ಪ್ರವಾದನೆ? ಅವರು ನಾನು ಕ್ರಿಸ್ತನು, ನಾನು ಕೇಳಿಸ್ಕೊಂಡಿರುವಂತದ್ದೇ ನಿಮಗೆ ಹೇಳ್ತೀನಿ. ನಾನು ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದೇನೆ. ನೀನು ಇಷ್ಟು ವರ್ಷ ಅನೇಕ ಕೆಟ್ಟ ಸಹವಾಸದಲ್ಲಿದ್ದೆ, ಪಾಪ ಮಾಡಿದ್ದೆ, ಅದು ಮಾಡಿದೆ, ಇದು ಮಾಡಿ ಎಲ್ಲ ಮಾಡ್ತಾ ಇರ್ತೀವಿ. ಇಟ್ ಇಸ್ ಟ್ರೂತ್. ಇದನ್ನ ನಮ್ಮ ಮುಂದೆ ಬರ್ತಾನಲ್ಲ ಕಡಬಡೆಯ ಅಂತ ಹೇಳಿ, ಹಿಂಗೆ ಬಡಕೆ ಹೊಡ್ಕೊಂಡ್ ಬರ್ತಾನಲ್ಲ ಹುಡುಕೆ, ಅವನು ಕೂಡ ಹೇಳ್ತಾನೆ, ನಿಮ್ಮ ಮನೆಯಲ್ಲಿ 1 ವಾರದ ಹಿಂದೆ ಒಂದು ಸಾವಾಗಿದೆ ಅಂತಾನೆ ಹೇಳ್ತಾನೆ. ಅವನಿಗೆ ಗೊತ್ತು, ಈ ಸ್ಟಡಿಡ್ ವೆಲ್. ಮತ್ತೆ ಅವನಿಗೆ ದೆವ್ವ ಸಹಾಯ ಮಾಡ್ತಿದೆ. ನಾನು ಮುಂದೆ ವಾಕ್ಯ ತೋರಿಸ್ತೇನೆ ಅದನ್ನು. ಅಂತವರು ಕೂಡ ನಮ್ಮ ಮನೆಗೆ ಬರ್ತಾರೆ, ಅನ್ಯರು ಕೂಡ ಬರ್ತಾರೆ, ನಮ್ಮವರು ಕೂಡ ಬರ್ತಾರೆ. ಅಂದ್ರೆ ಕ್ರೈಸ್ತರ ಹೆಸರಿನಲ್ಲಿ ಇರುವವರು ಕೂಡ ಬರ್ತಾರೆ. ಅವರು ಬಂದು ಹೇಳುವುದೇನು? ಕ್ರಿಸ್ತನು ಹೇಳ್ತಾ ಇದ್ದಾನೆ, ಈ ವರ್ಷ 2025ನೇ ಇಸ್ವಿ ನಿನ್ನ ಪಾಲಿಗೆ ಆಶೀರ್ವಾದ ಮಾಡಿದ್ದೇನೆ. ನೀನು ಮಾಡುವಂತ ಬಿಸ್ನೆಸ್ 10ರಷ್ಟು 100ರಷ್ಟು ಪ್ರತಿಫಲ ಕೊಡುತ್ತದೆ. ನೀನು ಹಾಕುವ ಕೆಲಸ ಮಾಡುವ ಎಲ್ಲಾ ಕೆಲಸಗಳು ನಿನಗೆ ಸಫಲವಾಗ್ತದೆ. ನಿನ್ನ ಮನೆಯಲ್ಲಿರುವಂತ ಕಬ್ಬಿಣದ ವಸ್ತು ಕೂಡ ಚಿನ್ನವಾಗಿ ಬದಲಾಯಿಸ್ತೇನೆ. ನಿನ್ನ ಮನೆಗೆ ಯಾವ ಶಾಪವೂ ತಟ್ಟುವುದಿಲ್ಲ. ಯಾರು ಹೇಳ್ತಾ ಇರೋದು? ಜೀಸಸ್ ಕ್ರೈಸ್ಟ್. ಇಂಥವರು ನಮ್ಮ ಮನೆಗಳಿಗೆ ಬರ್ತಾರೆ. ಅವರನ್ನ ನಾವು ಕಂಡುಹಿಡಿಯಬೇಕು. ಬಹಳ ಕಷ್ಟ ಇದೆ ಕಂಡುಹಿಡಿಯುವುದು. ಯಾಕಂತ ಹೇಳಿದ್ರೆ, ನಾವು ಕ್ರೈಸ್ತ ಸಹೋದರರು, ಕ್ರೈಸ್ತ ಕುಟುಂಬಗಳಲ್ಲಿ ಅನೇಕರು ಅನೇಕ ವಿಧವಾದ ಸಮಸ್ಯೆಗಳಲ್ಲಿ ಇರ್ತೇವೆ. ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಇನ್ನೂ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇರ್ತೇವೆ. ಬೆಳಗಿಂದ ರಾತ್ರಿವರೆಗೂ ನಗುವುದಕ್ಕಿಂತ ಹೆಚ್ಚು ಯೋಚನೆ ಮಾಡುವ ಜೀವನ ನಮ್ಮದು. ಇಂತಹ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ
ಈ ರೀತಿ ನಮ್ಮ ಮನೆಗಳಿಗೆ ಬಂದು ಅಥವಾ ನಮ್ಮನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವನು ಈ ರೀತಿ ಹೇಳುವಂತ ಸಂದರ್ಭ ಆ ನಂಬಿಕೆ ನಮ್ಮಲ್ಲಿ ಬಂದ್ಬಿಡ್ತದೆ. ಅದನ್ನೇ ದೇವರು ಎಚ್ಚರಿಸ್ತಾ ಇದ್ದಾನೆ. ನಾನು ಅವರನ್ನು ಕಳಿಸಿಲ್ಲ ಅಂತ ಹೆಂಗೆ ಕಂಡುಹಿಡಿಬೇಕು ಅನ್ನೋದನ್ನ ಮುಂದೆ ಹೇಳ್ತೇನೆ. ನಾನು ಅವರನ್ನು ಕಳಿಸಿಲ್ಲ, ಅವ್ರಿಗೆ ಅಪ್ಪಣೆ ಕೊಡಲಿಲ್ಲ, ಏನು ಹೇಳಲಿಲ್ಲ. ಅವರು ಸುಳ್ಳಾದ ದಿವ್ಯ ದರ್ಶನವನ್ನು, ಕಣಿಯನ್ನು, ಮಾಯತಂತ್ರವನ್ನು, ಸ್ವಕಲ್ಪಿತ ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ. ನಿಮಗ್ ಗೊತ್ತೋ ಗೊತ್ತಿಲ್ವೋ, ನಮ್ಮ ಮನೆಗಳಲ್ಲಿ ಏನಾದ್ರು ನಾವು ಈ ಒಂದು ಅಭ್ಯಾಸವನ್ನ ಇಟ್ಕೊಂಡಿದ್ರೆ ನಮ್ಮ ಮಕ್ಕಳು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮ ಮಕ್ಕಳು ಕೂಡ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕನಸು ಬಿತ್ತು, ನನಗೆ ಆ ಬಿಳಿ ವಸ್ತ್ರಧಾರಿ ಆಕಾಶದಿಂದ ಇಳಿದು ಬಂದನು, ಅವನು ಕೈಲಿ ನಕ್ಷತ್ರ ಇತ್ತು. ಮಕ್ಕಳು ಇವತ್ತು ಹೇಳಿದ್ದಾರೆ. ನಾನು ಇದನ್ನ ಸುಮ್ಮನೆ ಹುಟ್ಟಿಸ್ಕೊಂಡು ಸ್ಟೋರಿಯಾಗಿ ಬರ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಾನು ಕೇಳಿದ್ದನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ಮಕ್ಕಳ ಕೈಲಿ ನಮ್ಗೆ ಹೇಳಿಸ್ತಾರೆ. ಇದೆಲ್ಲ ಯಾವುದರ ಕಾರ್ಯ? ದೆವ್ವಗಳ ಕಾರ್ಯ. ದೆವ್ವಗಳು ಅಂದ್ರೆ ಯಾರು? ದೊಬ್ಬಲ್ಪಟ್ಟ ದೇವದೂತರು. ದೊಬ್ಬಲ್ಪಟ್ಟ ದೇವದೂತರು ಅಂದ್ರೆ ಯಾರು? ಆ ಸೈತಾನನ ದೇವರು ದಬ್ಬುವಂತ ಸಂದರ್ಭದಲ್ಲಿ ಅವರೊಂದಿಗೆ ಸೆಳೆದುಕೊಂಡು ಬಂದಂತ ಮೂರನೇ ಒಂದು ಪಾಲು ದೇವದೂತರು. ಮೂರನೇ ಒಂದು ಪಾಲು ದೇವದೂತರು ಅಂತ ಹೇಳಿದ್ರೆ, ಸೈತಾನನು ದೇವರ ಮೇಲೆ ಪೈಪೋಟಿಯನ್ನ ಮಾಡಿದನು. ಇದು ಹೆಚ್ಚಿನ ವ್ಯಾಪಾರ ಅಂತ ಹೇಳ್ತದೆ ಬೈಬಲ್ ಅಲ್ಲಿ. ಬಿಸ್ನೆಸ್ ಏನು? ನಾನು ದೇವರಿಗಿಂತಲೂ ಉನ್ನತವಾದ ಶಿಖರಕ್ಕೆ ಹೋಗಿ ಕುಳಿತುಕೊಳ್ತೀನಿ ಎಂಬುದಾಗಿ ಅವನು ಆಲೋಚನೆ ಮಾಡಿದ್ದು ಅವನ ಪಾಲಿಗೆ ಪಾಪವಾಗಿ ಅದು ಪರಿಣಮಿಸಿತು. ಈ ದಿವಸ ಕೂಡ ಸೈತಾನನ ರೀತಿಯಲ್ಲಿ ನಾನು ಕ್ರಿಸ್ತನು, ನಾನು ಯೇಸು ಸ್ವಾಮಿ ಮಾತಾಡ್ತಾ ಇದ್ದೇನೆ ಎಂದು ಸುಳ್ಳು ಪ್ರವಾದನೆ ಹೇಳತಕ್ಕಂತ ಅನೇಕರು ನಮ್ಮಲ್ಲಿ ಬಹಳ ಮಂದಿ ಇದ್ದಾರೆ. ಜನರು ಅವರಿಗೆ ಬೀಳುವಷ್ಟು ಮೋಸ, ಅವರ ಮಾತಿನ ಮೇಲೆ ಇಡಿstu ನಂಬಿಕೆಯನ್ನ ನಿಜವಾದ ವಾಕ್ಯದ ಮೇಲೆ ಇಡುವುದಿಲ್ಲ. ಜನರು ಅವರನ್ನೇ, ಯಾವ ಜನರು? ನಾವೇ ಕ್ರೈಸ್ತರೇ ಜಾಸ್ತಿ ಮೋಸ ಹೋಗ್ತೇವೆ ಅವರಿಗೆ. ದಿಸ್ ಆರ್ ಆಲ್ ದ ಪ್ರಾಕ್ಟಿಕಲ್ ಥಿಂಗ್ಸ್ ವಾಟ್ ಐ ಹ್ಯಾವ್ ಸೀನ್. ನಾನು ಏನ್ ನೋಡಿದ್ದೇನೆ ಅದನ್ನ ನಿಮ್ಗೆ ತಿಳಿಸ್ತಾ ಇದ್ದೇನೆ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಈ ದೇವದೂತರ ಶಾಸ್ತ್ರ, ದೆವ್ವಗಳ ಶಾಸ್ತ್ರದಲ್ಲಿ ನನ್ನ ಅನುಭವ ಕೂಡ ಅದರಲ್ಲಿ ಇದೆ. ಆದ್ದರಿಂದ ನಾನು ಇಷ್ಟು ದಿವಸ ಆದ್ರೂ ಮಾತಾಡ್ತಾ ಇದ್ದೇನೆ. ಇದರ ಇಷ್ಟೊತ್ತಾಗಲೇ ನಾನು ಮುಗಿಸ್ಬೇಕಿತ್ತು. ಕೆಲವು ಸಹೋದರರು ನನಗೆ ಒಂದು ಡೈರೆಕ್ಷನ್ ಕೊಟ್ರು. ಅದು ಯಾಕೆ ಕೊಟ್ಟರು ಗೊತ್ತಿಲ್ಲ. ದೇವದೂತರ ಶಾಸ್ತ್ರ ಮತ್ತು ದೆವ್ವಗಳ ಶಾಸ್ತ್ರವನ್ನು ಸಂಪೂರ್ಣವಾಗಿ ಇವತ್ತು ನಿಲ್ಲಿಸಿ ಬೇರೆ ಸಬ್ಜೆಕ್ಟ್ ಮಾತಾಡ್ಬೇಕು ನೀವು ಅಂತ ಹೇಳಿ ನನಗೆ ಡೈರೆಕ್ಷನ್ ಕೊಟ್ಟರು. ಬಹುಶಃ ಅವರ ಮನಸ್ಸಿನಲ್ಲಿ ಅದು ಯಾಕೆ ಬಂತು ನನಗೆ ಗೊತ್ತಿಲ್ಲ. ಹಾಗೂ ನಿಲ್ಲಿಸುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದನ್ನು ನಿಲ್ಲಿಸ್ಲಿಕ್ಕೆ ನನ್ನ ಕೈಲಿ ಆಗ್ಲಿಲ್ಲ. ಮಾತಾಡ್ಬೇಕೆಂಬ ಹಂಬಲವೇ ಜಾಸ್ತಿ ಆಯ್ತು ವಿನಃ ಕಡಿಮೆ ಆಗ್ಲಿಲ್ಲ. ಅದು ಒಂದು ಕಡೆ ಇರ್ಲಿ. ಈಗ ನಾನು ವಿಷಯಕ್ಕೆ ಬರ್ತೇನೆ. ಇಲ್ಲಿ ಏನಂದ್ರೆ, ದೇವರು ಹೇಳದೇ ಇರತಕ್ಕಂತ ವಿಷಯಗಳು ಯಾವುದು? ಈ ಸತ್ಯವೇದವನ್ನ ಬಿಟ್ಟು ಬೇರೆ ವಿಷಯಗಳು. ಸತ್ಯವೇದದಲ್ಲಿರ್ತಕ್ಕಂಥ ಮುಖ್ಯವಾದಂತ ಅಂಶ ಏನು? ಕರ್ತನಾದ ಯೇಸು ಕ್ರಿಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ನಮಗೆ ತಿಳಿಸಿದಂತ ವಿಷಯಗಳು ಆ ಸೇವಕರಲ್ಲಿ ಇಲ್ಲದೆ ಇರುವುದು ಕಂಡು ಬಂದರೆ ಅವನು ದುರ್ಬೋಧಕನು, ಆತನು ದೇವರಿಂದ ಕಳಿಸಲ್ಪಟ್ಟವನಲ್ಲ. ನಾನು ಕ್ರಿಸ್ತನು ಎಂಬುದಾಗಿ ಹೇಳಿಕೊಳ್ಳುವಂತವ್ರು ಅವ್ರು ಏನು, ಕೆಲವರು ಸತ್ತೋಗಿರೋ ಹೆಣವನ್ನ ಜೀವ ಬರುವಂತೆ ಮಾಡ್ತಾರೆ. ಮುರಿದು ಹಿಂಗಾಗಿರುವಂತ ಆ ಕೈಗಳನ್ನ ಆ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ, ನೆಟ್ಟಗೆ ಮಾಡ್ತಾರೆ. ಅದು ಹೇಗೆ ಸಾಧ್ಯ? ಅದನ್ನ ನಾನು ನೋಡಿದೆ, ನನಗಾಯ್ತು ಅಂತ ಹೇಳುವವರು ಒಬ್ಬರೂ ಇಲ್ಲ. ಈ ದಿವಸ ನೀವು ನೋಡಿರ್ಬೋದು, ಒಂದು ವಿಷಯ ಬಂತು. ಒಬ್ಬ ಇದ್ದಕ್ಕಿದ್ದಂಗೆ ಕ್ರೈಸ್ತನಾಗಿದ್ದಾನೆ. ಅವನು ಯಾವ ಬೋಧನೆ ಮೇಲೆ ಕ್ರೈಸ್ತನಾದನೋ ಗೊತ್ತಿಲ್ಲ. ಅವನಿಗೆ ಒಂದು ಕನಸು ಬಿತ್ತಂತೆ. ಯೇಸು ಸ್ವಾಮಿ ಬಂದು ಯಾವುದೋ ಒಂದು ತಪ್ಪು ಕೆಲಸ ಮಾಡ್ಲಿಕ್ಕೆ ಹೇಳಿದ್ರಂತೆ. ಎಂತ ಸಾಕ್ಷಿ! ಯೇಸು ಸ್ವಾಮಿ ಕನಸಿನಲ್ಲಿ ಬಂದು ಒಂದು ತಪ್ಪು ಕೆಲಸವನ್ನ ಮಾಡ್ಲಿಕ್ಕೆ ಹೇಳ್ತಾನೆ ಅಂತ ಹೇಳಿದ್ರೆ ಅದು ಸುಳ್ಳಲ್ವಾ? ಈ ಸುಳ್ಳುಗಳನ್ನ ತರ್ತಾ ಇರೋರು ಯಾರು ಅಂತ ಹೇಳಿದ್ರೆ, ಈ ಲೋಕದ ತುಂಬಿತ್ಕೊಂಡಿರ್ತಕ್ಕಂಥ ದುರಾತ್ಮಗಳು, ದೆವ್ವಗಳು ಎಂಬುದನ್ನ ನೀವು ಮರಿಬೇಡ್ರಿ. ಎರಡನೇದಾಗಿ, ನಿಮ್ಮ ಮನೆಗೆ ನಿಮ್ಮ ಕರೆ ಇಲ್ಲದೆ ಇದ್ದಕ್ಕಿದ್ದಂಗೆ ಬಂದು ವಾಕ್ಯವನ್ನ ಹೇಳಿ ಪ್ರಾರ್ಥನೆ ಮಾಡುವವರು ಯಾರಪ್ಪ ಅಂತ ಹೇಳಿದ್ರೆ, ಅವುಗಳು ದೆವ್ವಗಳೇ ಆಗಿದ್ದಾವೆ. ದೆವ್ವಗಳಿಂದ
ಅವರು ಪ್ರೇರಿತರಾದವರೇ ಆಗಿದ್ದಾರೆ ಎಂಬುದನ್ನು ಮರಿಬೇಡ್ರಿ. ಮತ್ತು ಮೂರನೇದಾಗಿ ಅವರು ಹೇಳುವಂತ ದೇವರು ಯಾವುದು, ದೇವರ ಬಗ್ಗೆ ಅವನಿಗೆ ಗೊತ್ತಿದೆಯಾ, ಅದನ್ನ ನೀವು ಪರೀಕ್ಷಿಸಿ ತಿಳ್ಕೊಳ್ಳಬೇಕು. ನೀವು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಮುಂದೆ ಒಂದೆರಡು ಓದಿ ಬ್ರದರ್, ಹಂಗೇನೆ ಇನ್ನೊಂದು ವಾಕ್ಯ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮುದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರುಗಳನ್ನು ಕೊಯ್ಯುವುದುಂಟೆ. ಹಾಗೆಯೇ ಒಳ್ಳೆಯ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಸಾಕು ಬ್ರದರ್. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ತಿಳಿಸ್ತಾ ಇರುವಂತದ್ದು, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದ್ರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಸುಳ್ಳು ಪ್ರವಾದಿಗಳು ಅಂತ ತಿಳಿಸ್ಕೊಳ್ಳಿಕ್ಕೆ ಮೂರನೇ ಕಾರಣವನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಏನು? ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವ್ರು ಏನ್ ಮಾಡ್ತಾರೆ? ಮೊದಲನೇದಾಗಿ ನಿಮ್ಮ ಹಣವನ್ನ ಕೀಳ್ತಾರೆ. ಒಳ್ಳೆಯ ಕಾಣಿಕೆ, ಒಳ್ಳೆಯ ಗಿಫ್ಟ್ಗಳನ್ನ ಅವರು ರೆಗ್ಯುಲರೈಸೇಷನ್ ಮಾಡ್ಕೊಳ್ತಾರೆ. ಅವರು ಜೀವನದಲ್ಲಿ ಅವ್ರು ಪ್ರತಿ ತಿಂಗಳು ಪ್ರತಿ ವಾರ ಬಂದಾಲೆಲ್ಲ ಕೊಡೋ ರೀತಿಯಲ್ಲಿ ನಿಮ್ಮನ್ನ ಮಫ್ ಮಾಡ್ಬಿಡ್ತಾರೆ. ಯಾರ ಹೆಸರಿನಲ್ಲಿ? ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲೇ ನಾವು ಬೋಧಿಸ್ತೇವೆ. ಬೈಬಲ್ ಕೂಡ ಉತ್ತಮ ಸಾಧನವಾಗಿ ಅದನ್ನ ಅವರು ಆ ಕೆಲಸಕ್ಕೆ ಉಪಯೋಗಿಸ್ತಾರೆ. ಮೂರನೇದಾಗಿ ಇನ್ನೊಂದು, ಅದರಲ್ಲಿ ಮೂರನೇ ಕುಟುಂಬ ವಿಚಾರದಲ್ಲಿ ಮೂರನೇ ಗುಣದಲ್ಲಿ ಮೂರನೇ ಗುಣ ಏನು ಅಂತ ಹೇಳಿದರೆ, ಹಿಡುಕೊಂಡು ಹೋಗುವ ತೋಳಗಳೇ. ಅಂದ್ರೆ ನಿಮ್ಮ ಆ ಸತ್ಯ ಸಭೆಯಿಂದ, ನೀವು ಯಾವ ಒಳ್ಳೆಯ ಸಭೆಯಲ್ಲಿ ದೇವರ ವಾಕ್ಯದ ಪ್ರಕಾರ ನಡೆಸಲ್ಪಡುವಂತಹ ಸಭೆಯಲ್ಲಿ ಇದ್ದವರನ್ನ ನಿಮ್ಮನ್ನ ಅವರು ಸಪರೇಟ್ ಮಾಡ್ತಾರೆ. ಸಪರೇಟ್ ಮಾಡಿ ತಮ್ಮದೇ ಆದಂತ ಒಂದು ಸ್ಥಳಕ್ಕೆ ಇಳ್ಕೊಂಡು ಹೋಗ್ಬಿಡ್ತಾರೆ. ಹತ್ತಲಾಗದಂತ ಹಳ್ಳ ಅದು, ದೇವರ ವಾಕ್ಯ ತಿಳಿಸ್ತದೆ. ಜಾರ ಸ್ತ್ರೀ ಅವರು ಎಂಬುದಾಗಿ ನಮಗೆ ಜ್ಞಾನೋಕ್ತಿಯಲ್ಲಿ ತಿಳಿಸ್ತಾನೆ. ಜ್ಞಾನವಂತನು ಅವನು ತಿಳಿಸ್ತಾನೆ, ಜಾರ ಸ್ತ್ರೀಯ ಸಹವಾಸ ಹತ್ತಲಾಗದ ಹಳ್ಳ. ಆ ಹಳ್ಳಕ್ಕೆ ತೆಗೆದುಕೊಂಡು ಹೋಗಿ ನಮ್ಮನ್ನ ದಬ್ಬ ಬಿಡ್ತಾನೆ. ಬಹಳ ಕಷ್ಟ. ನಿಮಗೆ ಎಷ್ಟು ಬೋಧನೆ ಹೇಳಿದರು, ಎಷ್ಟು ತಿಳಿ ಹೇಳಿದ್ರು ಕೂಡ ಪುನಃ ಹಳ್ಳವನ್ನ ಹತ್ತಿ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಆ ಒಂದು ಹಳ್ಳಕ್ಕೆ ಬಿಡಿಸ್ಬಿಡ್ತಾರೆ ಅವರು. ಕಡೆಗೆ ಸತ್ಯ ಸಭೆಯಿಂದ, ಕ್ರಿಸ್ತನ ನಂಬಿಕೆಯಿಂದ ಎಲ್ಲರೂ ಹಿಂಜಾರಿ ಹೋಗಿ ಅವರು ಆಕಾಶದಲ್ಲಿರುವ ಬೆಂಕಿಯನ್ನ ತೋರಿಸ್ತಾರೆ. ಆಕಾಶದಲ್ಲಿರುವ ಬೆಂಕಿಯನ್ನ, ನಿಮಗೆ ಜ್ಞಾಪಕ ಇರಲಿ, ಆಕಾಶದಲ್ಲಿರುವ ಬೆಂಕಿಯನ್ನ ತೋರಿಸಿ ನಿಮಗೆ ಇಲ್ಲಿ ಇರುವ ಬೆಂಕಿಯಿಂದ ಸುಟ್ಟು ಬಿಡ್ತಾರೆ. ಜ್ಞಾಪಕ ಇರಲಿ, ನಾನು ಇಂಥವ್ರಂತರ ನಾನು ಯಾರನ್ನು ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ಇರುವಂತದ್ದನ್ನ ನಿಮಗೆ ತಿಳಿಸ್ತಾನೆ. ಈ ಸುಳ್ಳು ಪ್ರವಾದಿಗಳ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯವನ್ನ ನಾನು ನೋಡಿ ನನ್ನ ಇವತ್ತಿನ ಪ್ರಸ್ತಾಪವನ್ನ ನಾನು ಮುಕ್ತಾಯ ಮಾಡ್ತೇನೆ. ಸುಳ್ಳು ಪ್ರವಾದಿಗಳು ನಾವು ಇಲ್ಲಿ ನೋಡ್ತೇವೆ. ಎಲ್ಲಿ ನೋಡ್ತೇವೆ? 1 ಅರಸು 22ನೇ ಅಧ್ಯಾಯ 6ನೇ ವಚನ. ಆಗ ಇಸ್ರಾಯೇಲರ ಅರಸನು ತನ್ನ ರಾಜ್ಯದಲ್ಲಿದ್ದ ಸುಮಾರು 400 ಮಂದಿ ಪ್ರವಾದಿಗಳನ್ನು ಕೂಡಿಸಿ ಅವರನ್ನು, ನಾನು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವರು, ಹೋಗಬಹುದು, ಕರ್ತನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು. ಸರಿ, ಥ್ಯಾಂಕ್ ಯು ಅಕ್ಕ. ಇಲ್ಲಿ ಕೇಳ್ತಾ ಇರೋನ ಯಾರು? ಮಿಕಾಹೇವು. ಮಿಕಾಹೇವು ಏನ್ ಮಾಡ್ತಾ ಇದ್ದಾನೆ? ಉತ್ತರ ರಾಜ್ಯದ ಅರಸನಾದಂತ ಆಹಾಬ್, ಯೋಷಾಫಾಟರು ಅವರನ್ನ ಕರೆಸ್ಕೊಂಡು, ನೋಡು, ನಾವು ಯುದ್ಧಕ್ಕೆ ಹೋಗೋಣ, ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಭಾಗವನ್ನು ಅವ್ರು ಗೆಲ್ಲಬೇಕಾಗಿದೆ, ಅದು ನಮ್ಮದೇ ಅಲ್ಲವಾ, ಅದನ್ನ ನಾವು ಗೆಲ್ಲೋಣ ಅಂತ ಅವನನ್ನ ಕರೆಸ್ಕೊಳ್ತಾನೆ. ಇಲ್ಲಿ ಯೆಹೋಷಾಫಾಟನು ಮಾಡುವ ತಪ್ಪು ಏನಂತ ಹೇಳಿದ್ರೆ, ದೇವರ ಚಿತ್ತ ಇಲ್ಲದವನ ಜೊತೆಯಲ್ಲಿ ಆತನು ಕೈ ಸೇರಿಸ್ತಾನೆ, ಆತನು ಫ್ರೆಂಡ್ಶಿಪ್ ಮಾಡ್ತಾನೆ.
ಇದು ಕೂಡ ದೆವ್ವಗಳ ಕಾರ್ಯ ಮುಂದೆ ಇದೆ, ತೋರಿಸ್ತೇನೆ. ದೇವರ ಚಿತ್ತ ಯಾರ ಜೊತೆಯಲ್ಲಿ ನಾವು ಸೇರಬಾರದೆಂಬುದಾಗಿ ಇದೆಯೋ ಅವರ ಜೊತೆಯಲ್ಲಿ ನಾವು ಸೇರಿ ಯಾವುದೇ ಕೆಲಸಗಳನ್ನ ಮಾಡಬಾರದು. ಜ್ಞಾಪಕ ಇರಲಿ ಪ್ರೀತಿಯ ಸಹೋದರ ಸಹೋದರಿ. ಇವನು ಏನಂದ್ರೆ ಈ ಮಿಕಾಹು ಏನು ಅವನ ಕರ್ತೆ ಏನಂದ್ರೆ ಅವನು 400 ಜನ ಪ್ರವಾದಿಗಳನ್ನ ಸಾಕೊಂಡಿದ್ದ. ಅವ್ರ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದ. ಈ 400 ಜನ ಪ್ರವಾದಿಗಳು ಯಾರಂದ್ರೆ ಶಾಸ್ತ್ರ ಹೇಳೋರು, ಶಕುನ ನೋಡುವಂತವರು, ಇವರುಗಳನ್ನ ಅವ್ರು ಇಟ್ಕೊಂಡಿದ್ದ. ಅವನು ಮೊದಲೇ ವಿಗ್ರಹಾರಾಧಕ. ಇಲ್ಲಿ ಏನಾಯ್ತು, ಆ 400 ಮಂದಿಯನ್ನ ಫಸ್ಟ್ ಕೇಳದ. ಇವನು ದೇವರನ್ನ ಕೇಳಲಿಲ್ಲ. ದೇವರನ್ನ ಕೇಳಬೇಕಾಗಿತ್ತು ಇವನು. ಅವನು ಅಡ್ಡ ಬಿದ್ದು, ದೇವರೇ ನಾನು ಇವಾಗ ಇಂಥ ಒಂದು ಯುದ್ಧಕ್ಕೆ ಹೋಗ್ತೇನೆ, ನನಗೆ ಜಯ ಕೊಡ್ತೀಯೋ ಇಲ್ವೋ, ನಾನು ಹೋಗ್ಬೇಕೋ ಬೇಡವೋ ಅನ್ನೋದನ್ನ ನನಗೆ ತೋರಿಸ್ಕೊಡು ನೀನು ಆತ್ಮನ ಮೂಲಕ ಅಂತ ದೇವರನ್ನ ಕೇಳಬೇಕಾಗಿತ್ತು. ಇವನು ಎಲ್ಲಿ ಹೋದ? ಆ 400 ಜನ ಪ್ರವಾದಿಗಳ ಬಳಿಗೆ ಹೋದ. ಇವತ್ತು ಕೂಡ ಸಭಾ ಕಾಲದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕಾದ್ರೆ, ನಮ್ಮ ಮನೆಯಲ್ಲಿ ಯಾವ್ದಾದ್ರು ಕಾಯಿಲೆಗಳಷ್ಟುಗಳು, ನಷ್ಟಗಳು, ಸಾಲದ ತೊಂದರೆಗಳು, ಇನ್ನು ಏನೆಲ್ಲ ಸಮಸ್ಯೆಗಳು ಬರುವುದಾದ್ರೆ ನಾವು ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ, ನಮ್ಮ ಹೃದಯದ ಬಳಿಯಲ್ಲಿ ಇರ್ತಕ್ಕಂಥ, ನಮ್ಮ ಹೃದಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನನ್ನ ದೇವರನ್ನ, ಕರ್ತನನ್ನ ನಾವು ಕೇಳುವುದಿಲ್ಲ. ಒಬ್ಬ ದೇವರ ಸೇವಕನನ್ನ ಹಿಡಿತೇವೆ. ಅವನೇ ಯಾರವನು? 400 ಮಂದಿ ಪ್ರವಾದಿಗಳ ಒಬ್ಬ ಸೇವಕ ನಮಗೆ ಇರ್ತಾನೆ. ಇವತ್ತು ಕಾಲದಲ್ಲಿ ನಾವು ಅಲ್ಲಿಗೆ ಹೋಗ್ತೇವೆ. ಅಲ್ಲಿಗೆ ಹೋಗಿ ಆ ಸೇವಕನ ಹತ್ರ ಕೇಳ್ತೇವೆ, ನಮಗಿಂತ ತೊಂದರೆ ಇದೆ, ನಮಗಾಗಿ ಪ್ರಾರ್ಥನೆ ಮಾಡು. ಇದು ಉಂಟಾ? ಇದು ಸಭಾಕಾಲದ ಕ್ರೈಸ್ತರಲ್ಲಿ ಆ ಪದ್ಧತಿ ಇಲ್ಲ. ಯಾಕಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಜೆಯ ಮೇಲೆ ಜಜ್ಜಲ್ಪಟ್ಟು ಮಹಾ ಶಬ್ದದಿಂದ ಕೂಗಿ ಪ್ರಾಣವನ್ನ ಕರ್ತನಿಗೆ ಒಪ್ಪಿಸಂತ ಸಂದರ್ಭದಲ್ಲಿ ದೇವಾಲಯದ ತೆರೆ ಹರಿದು ಹೋಯಿತು. ಅಂದ್ರೆ ದೇವಾಲಯದಲ್ಲಿ ಇದ್ದಂತ ಅತಿ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಅದು ಹೋಯ್ತು. ಅದನ್ನ ಕಂಪ್ಲೀಟ್ ಬ್ಯಾನ್ ಮಾಡ್ದ. ದೇವಾಲಯವನ್ನ ಕಿತ್ತು ಹಾಕಿಬಿಟ್ಟ. ದೇವಾಲಯ ಇಲ್ಲ. ಯಾಕಂತ ಹೇಳಿದ್ರೆ ದೇವರು ಮನುಷ್ಯರ ಜೊತೆಯಲ್ಲಿ ಇದ್ದಂತ ದೇವರು ಮನುಷ್ಯರೊಳಗೆ ಜೀವಿಸುವಂತ ಆ ಒಂದು ಕ್ರಿಯೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿದಾಗ ಅದು ಹೋಯ್ತು. ಇನ್ನು ನಾವು ಯಾರ ಬಳಿಗೆ ಹೋಗಬೇಕು? ನಮಗೆ ಯಾವ ಏಜೆನ್ಸಿ ಬೇಕಾಗಿಲ್ಲ, ಯಾವ ಏಜೆಂಟ್ಗಳು ನಮಗೆ ಬೇಕಾಗಿಲ್ಲ, ಮಧ್ಯಸ್ಥಿಗಾರರು ನಮಗೆ ಬೇಕಾಗಿಲ್ಲ. ಪ್ರೇಯರ್ ರಿಕ್ವೆಸ್ಟ್ ನಾವು ಆಗ್ತೇವೆ, ನನಗಾಗಿ ಪ್ರಾರ್ಥನೆ ಮಾಡಿ ಅಂತ ಅಷ್ಟೇ. ಬಟ್ ಇಂಥವರೇ ಪ್ರಾರ್ಥನೆ ಮಾಡಿದ್ರೆ ನನಗೆ ಒಳ್ಳೇದಾಗ್ತದೆ ಭ್ರಮೆ ನಿಮಗಿದ್ರೆ ಅದು ದೆವ್ವದಿಂದ ಬಂದಂತ ಭ್ರಮೆ ಎಂಬುದನ್ನ ಮರಿಬೇಡ್ರಿ. ನೀವೇ ದೇವರ ಬಳಿಯಲ್ಲಿ ಮೊಣಕಾಲಾಕಿ, ಇಲ್ಲ ಬೇಡ ನಿಮ್ಮ ಕೈಲಿ ಹೇಗೆ ಸಾಧ್ಯವೋ ಆ ರೀತಿಯಲ್ಲಿ ಮಕ್ಕಳು ತಂದೆಯ ಬಳಿ ಹೋಗಲು ಅಂಜಲಾರರು ಅಂತ, ಮಕ್ಕಳು ತಂದೆಯನ್ನ ಕೇಳುವ ರೀತಿಯಲ್ಲಿ ನೀವು ಕೇಳಿಕೊಳ್ಳ್ರಿ ನಂಬಿಕೆಯಿಂದ. ಖಂಡಿತ ಆ ಕಾರ್ಯವು ಜಯವಾಗಿ ನಿಮಗೆ ದೇವರು ನಮಗೆ ಕೊಡ್ತಾನೆ. ನಾವು ಕೇಳುವಂತದ್ದು ಸರಿ ಇದ್ರೆ ಅದನ್ನ ಆ ರೀತಿಯಲ್ಲಿ ಕೊಡ್ತಾನೆ. ಅಕಸ್ಮಾತ್ ಅದ್ರಲ್ಲಿ ಏನಾದ್ರು ನ್ಯೂನತೆ ಇದ್ರೆ ಅವನು ಮಹಾ ಜ್ಞಾನವಂತನು. ನನ್ನ ಮಗನು, ನನ್ನ ಮಗಳು, ನನ್ನ ಪುಟ್ಟ ಮಗಳು, ಇವನ್ ದೇವರು ಪ್ರಾರ್ಥನೆ ಮಾಡ್ಲಿಕ್ಕೆ ದೀಕ್ಷಾಸ್ನಾನ ಆಗಿರ್ಬೇಕು ಅಂತ ಏನು ಇಲ್ಲ. ಯಾರು ಬೇಕಾದ್ರೂ ಪ್ರಾರ್ಥನೆಯನ್ನ ಮಾಡಬಹುದು. ಅದು ಹೋಲ್ಸೇಲ್ ಅಲ್ಲಿ ದೇವರು ಆ ಅಧಿಕಾರವನ್ನ ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ನಾವು ಪ್ರಾರ್ಥನೆ ಮಾಡಬಹುದು. ನಮಗಾಗಿ, ಇನ್ನೊಬ್ಬರಿಗಾಗಿಯೂ, ಪ್ರತಿತರರಿಗಾಗಿಯೂ, ಅಕ್ಕಪಕ್ಕದವ್ರಿಗಾಗಿ, ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡಬಹುದು. ಆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದಾದ್ರೆ ದೇವರು ಖಂಡಿತವಾಗಿ ಆ ನಮ್ಮ ಪ್ರಾರ್ಥನೆಗೆ ಸದುತ್ತರ ಎಂಬುದಾಗಿ ತಿಳ್ಕೊಳ್ಳಿ. ಇದು ಪ್ರತ್ಯಕ್ಷ ಆಗಿ ವರ ಕೊಡುವುದಲ್ಲ. ಪ್ರಾರ್ಥನೆ ಅಂದ್ರೆ ಸದುತ್ತರವನ್ನು ದಯಪಾಲಿಸ್ತಾನೆ. ಅಂದ್ರೆ ನಾವು ಕೇಳಿದ್ರಲ್ಲಿ ಏನಾದ್ರೂ ನಮಗೆ ಅಪಾಯವಾಗುವಂತದ್ದು ಇದ್ದರೆ ಅದರ ಬದಲಾಗಿ ಬೇರೊಂದನ್ನ ಕೊಟ್ಟು ನಮ್ಮನ್ನ ಸಾಕಿ ಸಲಹುತ್ತಾನೆ ನಮ್ಮ ದೇವರು. ಇಲ್ಲಿ ಏನ್ ಮಾಡ್ತಾ ಇವನು ಮಿಕಾಹು, ಇವನು ಏನ್ ಮಾಡ್ತಾ ಇದ್ದಾನೆ? ಹೋದ ಅವನು 400 ಮಂದಿ ಸುಳ್ಳು ಬೋಧಕರ ಹತ್ರ, ಸುಳ್ಳು ಪ್ರವಾದಿಗಳ ಹತ್ರ. ಈ ಮಿಕಾಹುವನ್ನು ಕರೆದ ಅಂತ ಹೇಳಿ ಅವನ ಮಾತನ್ನ ಕೇಳಿ ಯೆಹೋಷಾಫಾಟನು ಹೋಗ್ತಾನೆ, ಉತ್ತರ ರಾಜ್ಯದವನು. ಇವನ ಕಥೆ ಏನು? ಮಿಕಾಹು ಮೊದಲು ಹಳ್ಳಕ್ಕೆ ಬೀಳ್ತಾ ಇದ್ದಾನೆ, ಅವನ ಜೊತೆಲಿ ಇವನು ಹೋಗಿ ಹಳ್ಳಕ್ಕೆ ಬೀಳ್ತಾನೆ. ಮತ್ತೆ ಕೊನೆಯಲ್ಲಿ, ವಾಕ್ಯದ ಕೊನೆಯಲ್ಲಿ ಕರ್ತನ ಯಾಕೆ ಅವನ ಜೊತೆ ಹೋದೆ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ ಅವನಿಗೆ. ಈ ವಾಕ್ಯ ಬಹಳ ಬಹಳ ಪ್ರಮುಖವಾಗಿದೆ. ದಯಮಾಡಿ ನೀವೆಲ್ಲರೂ 22 ಮತ್ತು 23ನೇ ಅಧ್ಯಾಯನ ಚೆನ್ನಾಗಿ ಓದ್ಕೊಳ್ರಿ ಮನೆಗೆ ಹೋದಾಗ. ಇವನು ಮಾಡಿದ ತಪ್ಪು ಇವತ್ತು ನಾವು ಕೂಡ ಮಾಡ್ತಾ ಇದ್ದೇವೆ. ಯಾರೋ ಒಬ್ರು
ನಮ್ಮ ಸಭೆಯೂ ಬೇಡ, ಸಭಾ ಹಿರಿಯರು ಬೇಡ, ಬೇರೆ ಯಾರು ಬೇಡ, ದೇವರ ವಾಕ್ಯವೂ ಬೇಡ. ನೀನು ಮೈಸೂರಿಗೆ ಬಾ, ನೀನು ಮಂಗಳೂರಿಗೆ ಬಾ, ನೀನು ಭದ್ರಾವತಿಗೆ ಬಾ. ಅಲ್ಲಿ ಒಬ್ಬರು ಫಾಸ್ಟ್ ಇದ್ದಾರೆ, ಒಂದು ಬೆಟ್ಟದಲ್ಲಿ ಒಬ್ರು ಗಡ್ಡ ಬಿಟ್ಕೊಂಡು ಒಬ್ಬ ಫಾಸ್ಟ್ ಇದ್ದಾರೆ. ನಾವು ಅಲ್ಲಿಗೆ ಹೋಗೋಣ, ನಮ್ಮ ಜೊತೆ ಬಂದ್ರೆ ಅವರನ್ನ ಕೇಳುವುದಾದ್ರೆ ನಮಗೆ ಎಲ್ಲಾ ಕಾರ್ಯಗಳು ಸಫಲ ಆಗ್ತದೆ ಎಂಬುದಾಗಿ. ಆದರೆ ಈ ಒಂದು ಕಾರ್ಯದಲ್ಲಿ ದೆವ್ವಗಳ ಮತ್ತು ಸೈತಾನನ ಒಳಸಂಚು ಇದೆ. ಆ ಸೈತಾನನ ಬಲೆ ಅಲ್ಲಿದೆ ಎಂಬುದನ್ನ ಮರಿಬೇಡ್ರಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ನೀವು ಮುಂದೆ ಹೋಗಿ ನೋಡ್ರಿ, ಅವರು ಎಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸುಳ್ಳು ಪ್ರವಾದಿಗಳು, ನಾವು 10ನೇ ವಚನದಲ್ಲಿ ನಾವು ಓದುವಾಗ, 10 ಮತ್ತೆ ಮುಂದಕ್ಕೆ ಓದುವಾಗ, ಕೇನಾನನ ಮಗನಾದ ಚಿದ್ಕೆ ಎಂಬವನು ಕಬ್ಬಿಣದ ಕೊಂಬುಗಳನ್ನು ಮಾಡಿಸಿ ತಲೆಗೆ ಕಟ್ಟಿಕೊಂಡು ಅಟ್ರಾಕ್ಷನ್. ಅರ್ಥ ಆಯ್ತಾ ನಿಮಗೆ? ಈ ಕ್ರಿಯೆ ಇವತ್ತಿನ ಸಭಾಕಾಲದಲ್ಲಿ ಒಂದು ಅಟ್ರಾಕ್ಷನ್. ಈಗ ನಮಗೆ ತುಂಬಾ ಅಟ್ರಾಕ್ಷನ್. ಹೋದ ತಕ್ಷಣ ಒಳ್ಳೆ ಇಂಪಾದ ಸಂಗೀತ ನಮ್ಮ ಕಿವಿಗೆ ಬಿಡಬೇಕು, ನಮ್ಮ ಕೈ ಕಾಲು ನರನಾಡಿಗಳು ಎಂಜಾಯ್ ಮಾಡಬೇಕು, ರ್ಯಾಕ್ ಅಂಡ್ ರೋಲ್ ಡ್ಯಾನ್ಸ್ ಮಾಡುವ ರೀತಿಯಲ್ಲಿ ನಮಗೆ ಉದ್ವೇಗ ಆಗಬೇಕು. ಆ ರೀತಿಯಾದ ಸಂಗೀತಗಳು ಇವತ್ತಿನ ಲೇಟೆಸ್ಟ್ ಸಂಗೀತಗಳಲ್ಲಿ ಆತ್ಮೀಯತೆ ಇಲ್ಲ. ನಾನು ಧೈರ್ಯವಾಗಿ, ನಾನು ಓಪನ್ ಆಗಿ ನಾನು ತಿಳಿಸ್ತಾ ಇದ್ದೇನೆ, ಆ ವರ್ಡಿಂಗ್ಗಳೇ ಸರಿ ಇಲ್ಲ. ಈ ಲೋಕದ ಪದಗಳ ಉಚ್ಚತೆ ಸೇರಿಸ್ಕೊಂಡು ಆಡ್ತಿರ್ತಕ್ಕಂಥ ಆ ಸಂಗೀತಗಳು ಕೇವಲ ಸಿನಿಮಾ ಮಾದರಿಯ ಸಂಗೀತ, ಇಲ್ಲ ಶಾಸ್ತ್ರೀಯ ಸಂಗೀತವೂ ಅಲ್ಲ, ಇಲ್ಲ ಪಾಶ್ಚಾತ್ಯರ ಸಂಗೀತವೂ ಅಲ್ಲ. ಅದು ಸಿನಿಮಾ ಮಾದರಿಯ ಸಂಗೀತಗಳು ಇವತ್ತಿದೆ. ಇವತ್ತು ರಿದಮಿಕಲ್ ಮ್ಯೂಸಿಕಲ್, ಆ ಮ್ಯೂಸಿಕ್ಸ್ ನ ಸ್ಟ್ರೆಂತ್ಸ್ ಬಹಳ ಜನಕ್ಕೆ ಬೇಕು. ಅದರ ಇಂಟ್ರೆಸ್ಟ್, ಆ ಹಾಡು ಕೇಳುವಂಥದ್ದು, ಇನ್ನೂ ಹಾಡೋಣ, ಇನ್ನೂ ಕೇಳ್ಬೇಕು ಅನಿಸ್ತದೆ. ಆದ್ರೆ ಒಬ್ಬ ಬೋಧಕ ನಿಂತು ಬೋಧನೆ ಮಾಡುವಾಗ 20 ನಿಮಿಷ 30 ನಿಮಿಷ ಆಗ್ತಾ ಇದ್ದಾಗೆ ಇವನ್ ಸಾವಾಸ ಸಾಕಾಗೈತೆ, ಏನಪ್ಪಾ ಹಿಂಗ್ ಕೊಯ್ತಾನೆ. ಇದು ಎಲ್ಲಿಂದ ಬಂದದ್ದು? ದೆವ್ವಗಳಿಂದ ಬಂದದ್ದು ನನ್ನ ಪ್ರೀತಿಯ ಸಹೋದರ ಸಹೋದರಿ. ಇಲ್ಲಿ ಈ ಅಟ್ರಾಕ್ಷನ್ ಮಾಡುವಂತ ಸಭೆಗಳು ನಮಗೆ ಬೇಕು. ಇವತ್ತು ನಮ್ಮನ್ನ ಓದ್ ಕೂಡಲೇ ಆ ಮುದ್ದಾಡುವಂತ, ಒಳ್ಳೆ ಸ್ಥಾನಮಾನಗಳನ್ನು ಕೊಡುವಂತ, ಸ್ಥಳದಲ್ಲಿ ಕೂರಿಸುವಂತ, ನಮಗಾಗಿ ಬಹಳ ಗೋಳಾಡಿ ಪ್ರಾರ್ಥನೆ ಮಾಡುವ ಸಭೆಗಳು ನಮಗೆ ಬೇಕು. ದೇವರ ವಾಕ್ಯವನ್ನ ಪ್ರಬುದ್ಧಮಾನವಾಗಿ ಸತ್ಯವಾಗಿ ಹೇಳುವ ಸಭೆಗಳು ನಮಗೆ ಇವತ್ತು ಬೇಕಾಗಿಲ್ಲ. ಯಾರೋ ನೆನ್ನೆ ಹೇಳ್ತಾ ಇದ್ರು, ಸಭಾ ಹಿರಿಯರು ಪ್ರೀತಿಯಿಂದ ಗಮನಿಸದೇ ಇರುವುದೇ ಇವತ್ತು ಸಭೆಗಳ ಅವನತಿಗೆ ಕಾರಣ. ಅದು ಒಂದು ರೀತಿ ಇರಬಹುದು. ಸಭಾ ಹಿರಿಯರು ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಕಠಿಣವಾದ ವಾಕ್ಯವನ್ನ ಕಠಿಣವಾಗಿ ಹೇಳುವಾಗ ಎಲ್ಲರೂ ವಿರೋಧಿಗಳಾಗ್ತಾರೆ ಹೊರತು ಯಾರು ಸ್ನೇಹಿತರಾಗುವುದಿಲ್ಲ. ಸ್ನೇಹಿತರಾಗೋರು ಯಾರು? ಕರ್ತನ ಆತ್ಮನಿಂದ ನಡೆಸಲ್ಪಡುವಂತ ನಿಜ ವಿಶ್ವಾಸಿ ಮಾತ್ರ. ಅವರು ಬೆರಳೆರಿಕೆ. ಅದಕ್ಕೆ ದೇವರು ಒಂದು ಫಿಗರ್ ಫಿಕ್ಸ್ ಮಾಡಿದ್ದಾನೆ, ಎಲ್ಲಿ 2 3 2000 ಜನಗಳು ಒಂದು ಚರ್ಚ್ ನಲ್ಲಿ ಸೇರ್ತಾರೆ, ಅದರ ಆತ್ಮೀಯತೆ ಅಲ್ಲ. ಆ 2000 ಜನರಲ್ಲಿ ಕರ್ತನಿಗಾಗಿಯೇ ಸೇರಿ ಬಂದವರು 2 3 ಕರ್ತನಿಗೆ ಗೊತ್ತು. ಕ್ರೈಸ್ತರು ಇವತ್ತು ಎಷ್ಟು ಪರ್ಸೆಂಟ್? 6% 7% ಇರಬಹುದು. ಆದ್ರೆ 1% ಗಿಂತಲೂ ಕಡಿಮೆ ಆದಂತ ಜನಾಂಗ ನಮ್ಮದು ಎಂಬುದರೆ ಅದು ತಪ್ಪಾಗಲ್ಲ. ನಮ್ಮದು ಅಂತ ಹೇಳಿದ್ರೆ ಕ್ರಿಸ್ತನ ಮಕ್ಕಳ ಸಂಖ್ಯೆ ಎಂದ್ರೆ ತಪ್ಪಾಗಲ್ಲ. ಅದನ್ನೇ ಯೇಸು ಸ್ವಾಮಿಯವರು ನಮಗೆ 2 3 ಅಂದ್ರೆ, ಈಗ ನಾವು 27 ಜನದಲ್ಲಿ 2 3 ಅದು ಎಷ್ಟು ಸಂಖ್ಯೆ ಇದೆಯೋ ದೇವರಿಗೆ ನಮಗೆ ಗೊತ್ತುಂಟು. ಹಾಗಾಗಿ ನಾವು ಇದೆಲ್ಲ ದೆವ್ವಗಳ ಕಾರ್ಯ ಎಂಬುದನ್ನ ನಾವು ಮರಿಬಾರದು. ನಾವು ಮುಂದೆ ನೋಡೋಣ. ನೀವು ಅದೇ ವಾಕ್ಯ 1 ಅರಸು 22ನೇ ಅಧ್ಯಾಯ 21 ಮತ್ತು 22 ನಾನು ಓದಿ ನನ್ನ ಪ್ರಸ್ತಾಪವನ್ನು ಮುಗಿಸ್ತೇನೆ. ಕಡೆಯಲ್ಲಿ ಒಂದು ಆತ್ಮ, ನೀವೇ ಓದಿ. ಕಡೆಯಲ್ಲಿ ಒಂದು ಆತ್ಮವು ಯೆಹೋವನ ಮುಂದೆ ಬಂದು ನಿಂತು ಆತನಿಗೆ, ನಾನು ಹೋಗಿ ಅವನನ್ನು ಪ್ರೇರಿಸುವೆನು ಅಂದಿತು. ಹೇಗೆ ಪ್ರೇರಿಸುವಿ ಎಂದು ಯೆಹೋವನು ಕೇಳಲು ಅದು, ನಾನು ಅಸತ್ಯವನ್ನಾಡುವ ಆತ್ಮವಾಗಿ ಅವನ ಎಲ್ಲಾ ಪ್ರವಾದಿಗಳಲ್ಲಿ ಸೇರುವೆನು ಎಂದು ಉತ್ತರ ಕೊಟ್ಟಿತು. ಆಗ ಆತನು ಅದಕ್ಕೆ, ಹೋಗಿ ಅದರಂತೆ ಮಾಡು, ಅವನನ್ನು ಪ್ರೇರಿಸಿ ಸಫಲನಾಗುವಿ ಅಂದನು. ನೋಡಿ, ಅದಾದ ನಂತರ ಮುಂದೆ ಇನ್ನೊಂದು ವಾಕ್ಯ ಓದ್ಬಿಡಿ. ಆಗ ನೋಡು, ಯೆಹೋವನು ನಿನ್ನ ವಿಷಯದಲ್ಲಿ ಕೇಡು ನುಡಿದು ನಿನ್ನ ಎಲ್ಲಾ ಪ್ರವಾದಿಗಳಲ್ಲಿ ಅಸತ್ಯವನ್ನಾಡುವ ಆತ್ಮವನ್ನು ಕಳುಹಿಸಿದ್ದಾನೆ ಎಂದು ಹೇಳಿದನು. ಓಕೆ, ಎಷ್ಟು ಬ್ಯೂಟಿಫುಲ್
ವಾಕ್ಯ ಇದು, ಸತ್ಯವಾದಂತ ವಾಕ್ಯ. ನಮ್ಮ ಕರ್ತನು ದೇವರು, ಪರಲೋಕದ ತಂದೆಯಾದ ದೇವರು ಹೇಳುತ್ತಿರ್ತಕ್ಕಂಥ ಮಾತು. ಕಡೆಯಲ್ಲಿ ಒಂದು ಆತ್ಮ ಹೋಯ್ತಂತೆ, ಎಲ್ಲಿ ದೇವರ ಮುಂದೆ ನಿಂತ್ಕೊಳ್ತು. ಅದು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಆಕಾಶದಲ್ಲೇ ನಿಂತ್ಕೊಳ್ಬೇಕಷ್ಟೆ. ಆತನಿಗೆ ನಾನು ಹೋಗಿ ಅವರನ್ನು ಪ್ರೇರೇಪಿಸುವೆನು. ಅದಕ್ಕೆ ಇಂಟ್ರೆಸ್ಟ್ ಇದೆ ನೋಡಿ ಇವ್ರನ್ನ, ಯಾಕಂದ್ರೆ ಇವನು ಸಾಯ್ಬೇಕಾಗಿದೆ. ಮಿಕಾಯು ಯುದ್ಧದಲ್ಲಿ ಸಾಯ್ಬೇಕಾಗಿದೆ. ಆದ್ರಿಂದ ಸುಳ್ಳು ಹೇಳ್ಬೇಕೀಗ, ಸುಳ್ಳು ಪ್ರವಾದನೆಯನ್ನ ಕೊಡಬೇಕು. ಅದಕ್ಕೆ ನಾನು ಹೋಗಿ ಅವ್ರನ್ನ ಪ್ರೇರೇಪಿಸ್ತೀನಿ ಅಂದಾಗ ಕರ್ತನು ಕೇಳ್ತಾನೆ, ಹೇಗೆ ಪ್ರೇರೇಪಿಸುವಿ ಎಂದು. ಆಗ ಅದು ಆತ್ಮ ನುಡಿತದೆ, ನಾನು ಅಸತ್ಯವನ್ನಾಡುವ ಆತ್ಮವಾಗಿ ಅವನ ಎಲ್ಲಾ ಪ್ರವಾದಿಗಳಲ್ಲಿ ಸೇರುವೆನು. ಇದು ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತ ಹೇಳಿದ್ರೆ, ಆ ಅಸತ್ಯವಾಡುವಂತ ಆ ವಾಕ್ಯ, ಅಸತ್ಯವಾಡುವಂತ ಆ ಒಂದು ಆತ್ಮ, ದುರಾತ್ಮ, ಅದು ಎಲ್ಲಾ ಪ್ರವಾದಿಗಳಲ್ಲಿ ಸೇರಿ ಅವರಿಂದ ಅಸತ್ಯ ಆಡಿಸ್ತೇನೆ ಅಂತೇಳಿ. ಇದು ನಾವು ಕಲಿಬೇಕಾದಂತ ಬಹಳ ಉನ್ನತವಾದಂತ ವಿಷಯ. ಯಾಕಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ವಾಕ್ಯವನ್ನ ನಮಗೆ ತಿಳಿಸಿದ್ದಾನೆ. ಏನದು ಅಂತ ಹೇಳಿದ್ರೆ, ಈ ಪ್ರವಾದನೆಗಳು ಇವೆಲ್ಲವೂ, ದರ್ಶನಗಳು ಇವೆಲ್ಲವೂ ಯೋಹಾನನ ತನಕವೇ ಎಂಬುದಾಗಿ. ಈಗ ಯಾವ ಪ್ರವಾದನೆಯೂ ಅದಕ್ಕೆ ಇಲ್ಲ. ದಯಮಾಡಿ ಅದು ಯಾವ ವಾಕ್ಯದಲ್ಲಿ ಬರ್ತದೆ ಅಕ್ಕ, ನಿಮ್ಗೆ ಏನಾದ್ರು ಜ್ಞಾಪಕ ಇದ್ರೆ ದಯಮಾಡಿ ತಿಳಿಸಿ. ಅದು ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನ. ಅಕ್ಕ ದಯಮಾಡಿ ಓದ್ರಿ. ಎಸ್, 12. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ಸಾಕು ಅಕ್ಕ. ಈ ನೋಡಿ, ಇದು ಯೇಸು ಸ್ವಾಮಿನೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳಿದಂತ ಮಾತು. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕವೇ ಇತ್ತು. ಯಾವ ಯೋಹಾನ? ಸ್ನಾನಿಕನಾದ ಯೋಹಾನ. ಇಲ್ಲ, ಸಾರಿ, ಕ್ಷಮಿಸಿ, ಅದು ಸುವಾರ್ಥ ಸೇವಕನಾದಂತ ಅಪೊಸ್ತಲನಾದ ಯೋಹಾನನ ತನಕ. ಇದನ್ನ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸ್ತಾ ಇದ್ದಾನೆ. ಅನಂತರದಲ್ಲಿ, ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಜೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಂತ ಸಂದರ್ಭದಲ್ಲಿ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವಾಗ, ಆತನು ನಮ್ಮ ಮೇಲೆ ಬಹಳವಾಗಿ ಅಪಾದನೆ ಮಾಡ್ತಿದ್ದಂತ ಆ ಆಜ್ಞಾ ಪತ್ರವನ್ನ, ಅದನ್ನ ಆತನು ಜಡಿದು ಇಲ್ಲದಂತಾಗಿ ಮಾಡಿದ್ದರಿಂದ, ಆ ದಿನದಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ಮಹಾ ಪ್ರಾಣವನ್ನ ಕೂಗಿ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟ ಕ್ಷಣದಿಂದಲೇ ಈ ಪ್ರವಾದನೆಗಳು, ಈ ಅದ್ಭುತಗಳು ಇವೆಲ್ಲವೂ ನಿಂತು ಹೋಯಿತು. ಯಾವುದು ಇಲ್ಲ ಎಂಬುದಾಗಿ ಕರ್ತನೇ ಹೇಳುವಂತ ವಿಷಯ. ಈಗ ನೋಡಿ, ಈಗ ಹಾಗಾದ್ರೆ ಈಗ ಹೇಳುವಂತ ಪ್ರವಾದನೆ ಯಾರಿಂದ ಪ್ರೇರೇಪಿಸಲ್ಪಟ್ಟಿತು? ನಾವು ಈಗ ಹಳೆ ಒಡಂಬಡಿಕೆಯಲ್ಲಿ ನಾವು ಓದಿದ ಪ್ರಕಾರ ಈಗ ಹೇಳದಿರ್ತಕ್ಕಂಥ ಪ್ರವಾದನೆಗಳು ಯಾರಿಂದ ಪ್ರೇರೇಪಿಸಲ್ಪಟ್ಟಿದೆ? ಸುಳ್ಳು ಆತ್ಮದಿಂದ. ಅವರು ಬಂದು ನಮಗೆ ಪ್ರವಾದನೆ ಹೇಳ್ತಾರೆ. ನಮ್ಮಲ್ಲಿ ಪ್ರವಾದನೆ, ಈಗ ಕ್ರೈಸ್ತರಿಗೆ ಯಾವ ಪ್ರವಾದನೆಯೂ ಇಲ್ಲ, ಎಲ್ಲವನ್ನು ದೇವರು ಇಟ್ಟಾಯ್ತು. ಈಗ ನಮಗೆ ಇರ್ತಕ್ಕಂಥವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ನಾನು ಮೊದಲೇ ನಿಮಗೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಿಮ್ಗೆ ತಿಳಿಸಿದೆ, ದೇವರು ಮೆಚ್ಚುವಂತ ಕೆಲಸ ಆತನನ್ನು ಕಳಿಸಿದ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದೇ ಎಂಬುದಾಗಿ ನಾನು ನಿಮಗೆ ತಿಳಿಸಿರುತ್ತೇನೆ. ಹಾಗಾಗಿ ಆ ನಂಬಿಕೆಯಲ್ಲಿ ನಾವು ಇರುವುದಾದರೆ ಈ ಸುಳ್ಳು ಜಾಲಕ್ಕೆ, ಈ ಮೋಸಕ್ಕೆ ನಾವು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಇವೆಲ್ಲವೂ ದೆವ್ವಗಳ ಕಾರ್ಯವೇ ಎಂಬುದನ್ನ ನೀವು ಮರಿಬೇಡ್ರಿ. ದೇವರ ವಾಕ್ಯವು ಇನ್ನೂ ಹೆಚ್ಚಾಗಿ ನಿಮಗೆ ಮಾತಾಡಲಿ, ಆಶೀರ್ವಾದಿಸಲಿ. ನಾನು ಮಾತಿಗೆ ತಪ್ಪಿದ್ದೇನೆ, 5 ನಿಮಿಷ ಜಾಸ್ತಿ ಮಾತಾಡಿದ್ದೇನೆ, ದಯಮಾಡಿ ಅದನ್ನ ಕ್ಷಮಿಸಬೇಕು.